ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಇನ್ಸ್ಟಾಗ್ರಾಮ್ ಆ್ಯಪ್ನಲ್ಲಿ ನಾವು ಮೆಸೇಜನ್ನು ಯಾವ ರೀತಿ ಶೆಡ್ಯೂಲ್ ಮಾಡೋದು ಅಂತ ಚರ್ಚೆ ಮಾಡೋಣ. ಶೆಡ್ಯೂಲ್ ಅಂದರೆ ನಾವು ಟೈಮಿಂಗ್ನ ಸೆಟ್ ಮಾಡಿಬಿಟ್ಟು ಆ ಟೈಮಿಗೆ ಅಥವಾ ಆ ಡೇಟಿಗೆ ಆ ಮೆಸೇಜ್ ಅನ್ನೋದು ಆಟೋಮೆಟಿಕ್ಕಾಗಿ ಸೆಂಡ್ ಆಗೋ ಹಾಗೆ ನಾವು ಇನ್ಸ್ಟಾಗ್ರಾಮ್ನ ಒಂದು ಆ್ಯಪ್ನಲ್ಲಿ ನಾವು ಮಾಡ್ಬೋದು. ಯಾವುದೇ ಸ್ನೇಹಿತರೊಂದಿಗೆ ನಾವು ನಮ್ಮ ಒಂದು ಮೆಸೇಜನ್ನು ಶೆಡ್ಯೂಲ್ ಮಾಡ್ಕೋಬೋದು, ಅಥವಾ ಯಾರ್ದಾದ್ರೂ ಬರ್ತ್ಡೇ ವಿಷಯನ ನಾವು ರಾತ್ರಿ 12 ಗಂಟೆಗೆ ನಾವು ಶೆಡ್ಯೂಲ್ ಮೂಲಕ ಮಾಡ್ಬೋದು. ನಾವು ಮಲಗಿದ್ರು ಕೂಡ ಆ ಮೆಸೇಜ್ ಅನ್ನೋದು ಆ ಸಮಯಕ್ಕೆ ಅಲ್ಲಿ ಸೆಂಡ್ ಆಗುತ್ತೆ. ಈ ರೀತಿ ನಾವು ಅದನ್ನು ಶೆಡ್ಯೂಲ್ ಮಾಡಬೇಕು ಅಂದರೆ ನಾವು ಯಾವ ರೀತಿ ಮಾಡೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಂಡು ನಾವು ಮೆಸೇಜನ್ನು ಶೆಡ್ಯೂಲ್ ಮಾಡಬೇಕು ಅಂದರೆ ನಾವು ಓಪನ್ ಮಾಡಿಬಿಟ್ಟು ನಾವು ಯಾವ ಸ್ನೇಹಿತರಿಗೆ ಇಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ಆ ಮೆಸೇಜ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮೆಸೇಜ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಾವು ಯಾವ ಸ್ನೇಹಿತರಿಗೆ ನಾವು ಈ ಒಂದು ಮೆಸೇಜನ್ನು ಸೆಂಡ್ ಮಾಡ್ತಾ ಇದ್ದೀವಿ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅವರ ಒಂದು ಮೆಸೇಜಿನ ಒಂದು ಬಾಕ್ಸ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡಿ ಯಾವುದಾದ್ರೂ ಒಂದು ಸ್ನೇಹಿತರ ಒಂದು ಮೆಸೇಜ್ ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಮೆಸೇಜ್ನ ಈ ರೀತಿ ಬಾಕ್ಸ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಮೆಸೇಜನ್ನು ನೀವು ಏನು ಮೆಸೇಜನ್ನು ಸೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅದನ್ನು ಮೆಸೇಜನ್ನು ಟೈಪ್ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿದ ನಂತರದಲ್ಲಿ ಇಲ್ಲಿ ಸೆಂಡ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ಬೇಕು ಅಂದರೆ ಇಲ್ಲಿ ನೋಡಿ ರೆಡಿ ಆಗಿದೆ ಮೆಸೇಜ್ ಅನ್ನೋದು. ನಂತರದಲ್ಲಿ ಈ ಕಡೆಗೆ ಒಂದು ಏನು ಸೆಂಡ್ ಆಪ್ಷನ್ ಇದೆ ಅದರ ಮೇಲೆ ಸ್ವಲ್ಪ ಒತ್ತಿ ಹಿಡಿಬೇಕಾಗುತ್ತೆ, ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ. ಒತ್ತಿ ಹಿಡಿದ ನಂತರದಲ್ಲಿ ಇಲ್ಲಿ ಶೆಡ್ಯೂಲ್ ಒಂದು ಆಪ್ಷನ್ ಅನ್ನೋದು ಆನ್ ಆಗುತ್ತೆ. ಸ್ನೇಹಿತರೆ, ಈ ರೀತಿ ಶೆಡ್ಯೂಲ್ ಆಪ್ಷನ್ ಆನ್ ಆಗುತ್ತೆ. ಇಲ್ಲಿ ಡೇಟನ್ನು ಯಾವುದೇ ಡೇಟಿಗೆ ಅಥವಾ ಯಾವುದೇ ಸಮಯಕ್ಕೆ ನಾವು ಆ ಮೆಸೇಜನ್ನು ಸೆಂಡ್ ಆಗುವ ಹಾಗೆ ಮಾಡಬಹುದು. ಇಲ್ಲಿ ನೋಡಿ ಡೇಟನ್ನು ಚೇಂಜ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಡೇಟನ್ನು ನಮ್ಮ ಮುಂದಿನ ಡೇಟ್ನ ಯಾವುದೇ ಡೇಟ್ನ ನಾವು ಎಂಟರ್ ಮಾಡ್ಕೋಬೋದು. ಮಾಡಿಬಿಟ್ಟು ಟೈಮಿಂಗ್ನು ಕೂಡ ಚೇಂಜ್ ಮಾಡ್ಕೋಬೋದು. ಈ ರೀತಿ ನಾನು ಡೇಟ್ನ ಚೇಂಜ್ ಮಾಡ್ತೀನಿ. ನಂತರದಲ್ಲಿ ಟೈಮ್ ಹಾಗೂ ನಿಮಿಷನ ಕೂಡ ನಾನು ಚೇಂಜ್ ಮಾಡ್ತಾಯಿದ್ದೀನಿ. ಸಮಯ ಮತ್ತು ನಿಮಿಷವನ್ನು ಇಲ್ಲಿ ನೋಡಿ ನಿಮಿಷವನ್ನು ಕೂಡ ಚೇಂಜ್ ಮಾಡಿಬಿಟ್ಟು AM PM ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 12 ಗಂಟೆಗೆ ನಾನು ಸೆಟ್ ಮಾಡ್ತಾಯಿದ್ದೀನಿ. ನಂತರದಲ್ಲಿ AM ಅಂತ ಸೆಟ್ ಮಾಡಿಬಿಟ್ಟು ಇಲ್ಲಿ ಸೆಂಡ್ ಆನ್ ಈ ಒಂದು ಡೇಟ್ ಅಂತ ಇಲ್ಲಿ ಈ ರೀತಿ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಇಲ್ಲಿ ಶೆಡ್ಯೂಲ್ನಲ್ಲಿ ಹೋಗುತ್ತೆ. ಇಲ್ಲಿ ನೋಡ್ಬೋದು ಒಂದು ಶೆಡ್ಯೂಲ್ ಮೆಸೇಜ್ ಅಂತ ಬರ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ನೋಡ್ಬೋದು ಇದು ಯಾವ ಡೇಟಿಗೆ ನಾವು ಶೆಡ್ಯೂಲ್ ಮಾಡಿದ್ದೀವಿ ಅಂತ ನೋಡ್ಬೋದು. ನಂತರದಲ್ಲಿ ಇದೇ ಮೆಸೇಜ್ನ ಇಲ್ಲಿಂದ ನಾವು ಡಿಲೀಟ್ ಕೂಡ ಮಾಡ್ಬೋದು. ಅದು ಸೆಂಡ್ ಆಗೋದಕ್ಕಿಂತ ಮುಂಚೆ ನಾವು ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಡಿಲೀಟ್ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡಿ ಈ ರೀತಿ ಡಿಲೀಟ್ ಆಪ್ಷನ್ ಬರುತ್ತೆ, ಡಿಲೀಟ್ ಕೂಡ ಮಾಡ್ಕೋಬೋದು. ಈ ರೀತಿ ನಾವು ಇನ್ಸ್ಟಾಗ್ರಾಮ್ನ ಆ್ಯಪ್ನಲ್ಲಿ ಒಂದು ಶೆಡ್ಯೂಲ್ ಮೆಸೇಜ್ ಫೀಚರ್ನ ಯೂಸ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.